ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿತ್ತು. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಇನ್ನಿಬ್ಬರು ಮತ್ತೊಬ್ಬ ಭೂಮಿಯ ಮಾಲೀಕ ದೇವರಾಜು. ಅಷ್ಟೂ ಜನರ ವಿರುದ್ಧದ ಆರೋಪಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ, ದೂರಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿತ್ತು. ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಅದಾದ ನಂತರ ಮೂಡ ಕೇಸ್ನ ತನಿಖೆ ಮುಕ್ತಾಯ ಆಯಿತು. ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಸಿದ್ದರಾಮಯ್ಯನವರು ನಿರಾಳರಾಗಿದ್ರು. ಈಗ ಅವರಿಗೆ ಇಡಿ ಟೆನ್ಷನ್ ಶುರುವಾಗಿದೆ. ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡುತ್ತಾ ಇಡಿ. ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳಿತ್ತು, ಸಾಕ್ಷ್ಯ ಇದೆ ಅಂತ ಇಡಿ ಹೇಳ್ತಾ ಇದೆ. ನಿನ್ನೆ ಹೈಕೋರ್ಟ್ನಲ್ಲಿ ಈ ಕೇಸ್ನ ವಾದ ಮಾಡುವಾಗ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ಇಡಿ ಕೊಟ್ಟಂತಹ ಸಮನ್ಸ್ ಅನ್ನ ವಿಚಾರಣೆಯ ಸಂದರ್ಭದಲ್ಲಿ ಲೋಕಾಯುಕ್ತದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಬಹುದು ಅಂತ ನಿನ್ನೆ ಇಡಿ ವಾದ ಮಾಡಿದೆ ಹೈಕೋರ್ಟ್ನಲ್ಲಿ. ಇಡಿ ಸಮನ್ಸ್ ಅನ್ನ ರದ್ದು ಮಾಡಿ ಅಂತ ಪಾರ್ವತಿಯವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆಗ ಪಾರ್ವತಿಯವರ ಅರ್ಜಿಗೆ ವಿರುದ್ಧವಾಗಿ ಇಡಿಯಿಂದ ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ವಾದವನ್ನ ಮಾಡಿದ್ರು. ಬಿ ರಿಪೋರ್ಟ್ ಅಂಗೀಕರಿಸುವ ಬಗ್ಗೆ ಸ್ಪೆಷಲ್ ಕೋರ್ಟ್ ಈವರೆಗೂ ನಿರ್ಧಾರ ಮಾಡಿಲ್ಲ. ಬಿ ರಿಪೋರ್ಟ್ ಅನ್ನ ನಾವು ಪ್ರಶ್ನೆ ಮಾಡಬಹುದು ಅಂತ ಎಎಸ್ಜಿ ಅರವಿಂದ್ ಕಾಮತ್ ಅವರು ನಿನ್ನೆ ವಾದ ಮಾಡಿದ್ರು. ಜನಪ್ರತಿನಿಧಿ ಕೋರ್ಟ್ಗೆ ಸಾಕ್ಷ್ಯ ಕೊಡುವ ಬಗ್ಗೆ ಇಡಿ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಜನಪ್ರತಿನಿಧಿ ಕೋರ್ಟ್ಗೆ ಲೋಕಾಯುಕ್ತದಿಂದ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಈಗ ಅದೇ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಸಾಕ್ಷ್ಯವನ್ನ ಕೊಟ್ಟು ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಹಾಕಿದೆ. ಆದರೆ ಈ ಪ್ರಕರಣದಲ್ಲಿ ಸಾಕ್ಷ್ಯ ಇದೆ ಅಂತ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೋರ್ಟ್ಗೆ ಸಾಕ್ಷ್ಯವನ್ನ ಮುಂದಿಡುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದರೆ ಮತ್ತೊಂದು ಕಾನೂನು ಹೋರಾಟ ಸಿದ್ದರಾಮಯ್ಯನವರು ಮಾಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಈಗಾಗಲೇ 11,000 ಪುಟಗಳ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಯಾವುದೇ ಸಾಕ್ಷ್ಯ ಇಲ್ಲ. ನಾವು 4-5 ತಿಂಗಳ ಕಾಲ ತನಿಖೆ ಮಾಡಿದ್ದೀವಿ. ಸಿದ್ದರಾಮಯ್ಯನವರ ವಿರುದ್ಧ ಅವರ ಪತ್ನಿ, ಅವರ ಬಾಮೈದ ಮತ್ತು ಭೂಮಿಯ ಮಾಲೀಕ ಎಂದು ಹೇಳುವ ವ್ಯಕ್ತಿ ದೇವರಾಜು ಅವರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ 11,000 ಪುಟಗಳ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದೆ. ಇದುವರೆಗೆ ಆ ರಿಪೋರ್ಟ್ ಅನ್ನ ಈ ಲೋಕಾಯುಕ್ತ ಜನಪ್ರತಿನಿಧಿಗಳ ಕೋರ್ಟ್ ಅಕ್ಸೆಪ್ಟ್ ಮಾಡಬೇಕಿನ್ನು, ಅಂಗೀಕಾರ ಮಾಡಬೇಕು, ಕಾಗ್ನಿಸೆನ್ಸ್ ತಗೊಳ್ಬೇಕು. ಕಾನೂನಿನ ಭಾಷೆಯಲ್ಲಿ ಹೇಳೋದಾದ್ರೆ ಲೋಕಾಯುಕ್ತ ಏನು ಹೇಳಿದೆ? 4 ಆರೋಪಿಗಳ ಮೇಲಿನ ಆರೋಪ ಸಾಬೀತಾಗಿಲ್ಲ. ತನಿಖೆಯಲ್ಲಿ, ಲೋಕಾಯುಕ್ತದ ತನಿಖೆಯಲ್ಲಿ 4 ಜನ ಆರೋಪಿಗಳ ವಿರುದ್ಧದ ಆರೋಪ ಸಾಬೀತಾಗಿಲ್ಲ. ಸ್ನೇಹಮಯಿ ಕೃಷ್ಣ ನೀಡಿದ ದೂರು ತನಿಖೆ ನಡೆಸೋದಕ್ಕೆ ತಕ್ಕದ್ದಲ್ಲ ಅಂತ ಲೋಕಾಯುಕ್ತ ಹೇಳಿದೆ. ಮಾಹಿತಿ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆಯಿಂದ ದೂರು ನೀಡಲಾಗಿದೆ. ದೂರುದಾರರು ಮಾಡಿದ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ. ಇದು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲು ಆಗದಂತಹ ಪ್ರಕರಣ ಅಂತ ಕರ್ನಾಟಕ ಲೋಕಾಯುಕ್ತದಿಂದ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಹಾಗಿದ್ರೆ ಈಗ ಇದೇ ಪ್ರಕರಣದಲ್ಲಿ ಅದೇ ಕೋರ್ಟ್ಗೆ, ಯಾವ ಕೋರ್ಟ್ನಲ್ಲಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತು ಅದೇ ಕೋರ್ಟ್ಗೆ ಇಡಿ ಸಾಕ್ಷ್ಯವನ್ನ ಕೊಡಬಹುದು ಅಂತ ನಿನ್ನೆ ಎಎಸ್ಜಿ ಅರವಿಂದ್ ಕಾಮತ್ ಅವರು ವಾದ ಮಾಡಿದ್ದಾರೆ ಹೈಕೋರ್ಟ್ನಲ್ಲಿ. ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಹೇಳ್ತಿದೆ, ಆಗಿದ್ರೆ ಸಾಕ್ಷ್ಯವನ್ನ ಕೊಡುತ್ತಾ? ನಿನ್ನೆಯ ಕೋರ್ಟ್ನಲ್ಲಿ ಇಡಿ ಪರ ವಕೀಲರು ಹೇಳದ್ ನೋಡಿದ್ರೆ ಸಾಕ್ಷ್ಯವನ್ನ ಕೊಡುವ ಬಗ್ಗೆ ಇಡಿ ಗಂಭೀರವಾಗಿ ಚಿಂತನೆಯನ್ನ ನಡೆಸ್ತಾ ಇದೆ. ಇಡಿ ಒಂದು ವೇಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಾಕ್ಷ್ಯವನ್ನ ಕೊಟ್ಟರೆ ಆಗ ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಮೇಲೆ ಪ್ರಶ್ನೆ ಏಳುತ್ತೆ. ಒಂದೇ ಕೇಸು 2 ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಮಾಡಿದಾವೆ. ಒಂದು ತನಿಖಾ ಸಂಸ್ಥೆಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ, ಮತ್ತೊಂದು ತನಿಖಾ ಸಂಸ್ಥೆಗೆ ಭರಪೂರ ಸಾಕ್ಷ್ಯಗಳು ಸಿಕ್ಕಿವೆ. ಈ ಕೇಸ್ನಲ್ಲಿ ಲೋಕಾಯುಕ್ತ ನಮಗೇನೂ ಸಿಕ್ಕಿಲ್ಲ, ಈ ದೂರಿನಲ್ಲಿ ಏನೂ ಇಲ್ಲ ಅಂತ ಹೇಳ್ತಾ ಇದ್ರೆ ಇಡಿ ಅಕ್ರಮ ಹಣ ವರ್ಗಾವಣೆ ಇದೆ ಈ ಕೇಸ್ನಲ್ಲಿ ಅಂತ FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತು. ಆರೋಪಗಳಿಗೆ ಸಾಕ್ಷಿ ಇದಾವೆ ಅಂತ ಇಡಿ ಹೇಳ್ತಿದೆ. ಒಂದು ವೇಳೆ ಇಡಿ ಮಾಡಿರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಅವರಿಗೆ ಸಿಕ್ಕಂತಹ ಸಾಕ್ಷ್ಯಗಳನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದೇ ಆದರೆ ಲೋಕಾಯುಕ್ತದ ಬಿ ರಿಪೋರ್ಟ್ ಅಂಗೀಕಾರವಾಗುವಂತಹ ಸಾಧ್ಯತೆಗೆ ಒಂದು ಸ್ವಲ್ಪ ಸಮಸ್ಯೆಯಾಗುವಂತಹ
ಸಾಧ್ಯತೆ ಆಗಬಹುದು. ಈಗ ಇಡಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇ ಲೋಕಾಯುಕ್ತದ FIRನ ಆಧಾರದ ಮೇಲೆ. ಇಡಿ ಈ ರೀತಿಯ ಪ್ರಕರಣಗಳಲ್ಲಿ ಸ್ವಂತ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಒಂದು ಸ್ಟೇಟ್ ಏಜೆನ್ಸಿಯ ಎಕ್ಸಿಸ್ಟಿಂಗ್ FIR, ಈಗಾಗಲೇ ರಿಜಿಸ್ಟರ್ ಆದಂತಹ FIR ಇರಬೇಕು. ಆ FIRನ ಆಧಾರದಲ್ಲಿ ಇಡಿ ತನ್ನದೊಂದು ಕೇಸ್ ಮಾಡಿಕೊಳ್ಳುತ್ತೆ, ECIR ಅಂತ. ಆ ಕೇಸ್ ಇರೋದ್ರಿಂದ ಲೋಕಾಯುಕ್ತದ ಮೂಲ ಪ್ರಕರಣ ಲೋಕಾಯುಕ್ತದ FIR ಆಗಿರೋದ್ರಿಂದ ಆ ಕೋರ್ಟ್ಗೆ ಸಾಕ್ಷ್ಯವನ್ನು ನೀಡೋದಕ್ಕೆ ಲೋಕಾಯುಕ್ತ ಇಡಿ ಅಧಿಕಾರಿಗಳಿಗೆ ಅವಕಾಶ ಇದೆ. ಹಾಗಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಕೋರ್ಟ್ಗೆ ಬಿ ರಿಪೋರ್ಟ್ ಆದರೂ ಸಲ್ಲಿಸ್ತಾರೆ, ಅಥವಾ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಅಥವಾ ಸಿ ರಿಪೋರ್ಟ್ ಕ್ಲೋಷರ್ ರಿಪೋರ್ಟ್ ಅನ್ನಾದರೂ ಸಲ್ಲಿಸ್ತಾರೆ. ಯಾವುದೇ ರಿಪೋರ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಆದಂತಹ ಸಂದರ್ಭದಲ್ಲಿ ಅದನ್ನು ಅಂಗೀಕರಿಸಬೇಕಾ ಅಥವಾ ಬಿಡಬೇಕಾ ಅನ್ನೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ, ಆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದನ್ನು ಕೋರ್ಟ್ ಒಪ್ಕೊಳ್ಬೇಕು. ಹೌದು, ಪೊಲೀಸರ ತನಿಖೆ ಸರಿಯಾಗಿದೆ, ಕಾಗ್ನಿಸೆನ್ಸ್ ತಗೊಳ್ಳೋದು ಅಂತಾರೆ. ಚಾರ್ಜ್ ಶೀಟ್ ಆದರೆ ಕಾಗ್ನಿಸೆನ್ಸ್ ತೆಗೆದುಕೊಳ್ಳೋದು, ಬಿ ರಿಪೋರ್ಟ್ ಆದರೆ ಅದನ್ನು ಅಂಗೀಕರಿಸೋದು. ಹೌದು, ಆರೋಪಕ್ಕೆ ಸಾಕ್ಷ್ಯ ಇಲ್ಲ ಅಂತ ಕೋರ್ಟ್ ಒಪ್ಕೊಳ್ಳೋದು. ಆದರೆ ಈ ಪ್ರಕರಣದಲ್ಲಿ ಇಡಿ ಏನಾದರೂ ಲೋಕಾಯುಕ್ತದ ರಿಪೋರ್ಟ್ಗೆ ವ್ಯತಿರಿಕ್ತವಾಗಿ ತನ್ನ ಬಳಿ ಸಾಕ್ಷ್ಯ ಇದೆ ಅಂತ ಕೋರ್ಟ್ಗೆ ಸಾಕ್ಷ್ಯವನ್ನು ಸಲ್ಲಿಸಿದ್ರೆ, ಆಧಾರಗಳನ್ನು ಸಲ್ಲಿಸಿದ್ರೆ, ಆಗ ಲೋಕಾಯುಕ್ತದ ಬಿ ರಿಪೋರ್ಟ್ ತಿರಸ್ಕಾರವಾಗುವಂತಹ ಸಾಧ್ಯತೆಗಳಿರುತ್ತೆ. ಈ ಬಗ್ಗೆ ನಾವು ಕಾನೂನು ತಜ್ಞರನ್ನು ಕೇಳಿದ್ವಿ. ಲೋಕಾಯುಕ್ತ ಸಪರೇಟ್ ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ, ಇಡಿ ಕೇಂದ್ರದ ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ, ಎರಡು ಪ್ರತ್ಯೇಕ ಏಜೆನ್ಸಿಗಳು ಈ ರೀತಿಯಾಗಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತ ತನಿಖೆಗಳನ್ನು ಮಾಡಿದ್ರೆ ಇಡಿ ಲೋಕಾಯುಕ್ತದ ವರದಿಯ ವಿರುದ್ಧವಾಗಿ ಅದು ಸರಿ ಇಲ್ಲ ಅಂತ ಜಡ್ಜ್ಗೆ ಸಾಕ್ಷ್ಯವನ್ನು ಕೊಡಬಹುದಾ ಅಂತ ನಾವು KV ಧನಂಜಯ ಅವರನ್ನು ಕೇಳಿದ್ವಿ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಅವ್ರು ಹೇಳ್ತಾರೆ ಸಾಕ್ಷ್ಯವನ್ನು ಕೊಡಬಹುದು ಇಡಿ ಅಂತ. ಭ್ರಷ್ಟಾಚಾರದ ಸಾಕ್ಷ್ಯಗಳು ಸಿಕ್ಕಿದ್ರೆ ಇಡಿ ಲೋಕಾಯುಕ್ತಕ್ಕೆ ನೀಡಬಹುದು. ಯಾವಾಗ ಲೋಕಾಯುಕ್ತಕ್ಕೆ ನೀಡಬಹುದಾಗಿತ್ತು? ಇನ್ನೂ ತನಿಖೆ ನಡೀತಾ ಇದ್ರೆ. ಈಗಾಗಲೇ ಒಂದು ಬಾರಿ ಲೋಕಾಯುಕ್ತಕ್ಕೆ ಇಡಿ ಅಧಿಕಾರಿಗಳು ತಾವು ತನಿಖೆಯಲ್ಲಿ ಪತ್ತೆ ಮಾಡಿದ ಒಂದು ರಿಪೋರ್ಟನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದ್ರು, ಈಗಾಗಲೇ ಕೊಟ್ಟಿದ್ದಾರೆ. ಈಗ ಲೋಕಾಯುಕ್ತದ ತನಿಖೆ ಮುಗಿದಿದೆ, ಅವರು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇಡಿ ಅಧಿಕಾರಿಗಳು ನೇರವಾಗಿ ಕೋರ್ಟ್ಗೆ ತಮಗೆ ಸಿಕ್ಕಿರುವಂತಹ ಸಾಕ್ಷ್ಯವನ್ನು ಕೋರ್ಟ್ ಮುಂದೆ ಇಡಬಹುದು. ಭ್ರಷ್ಟಾಚಾರದ ಸಾಕ್ಷಿಗಳು ಸಿಕ್ಕಲ್ಲಿ ಇಡಿ ನ್ಯಾಯಾಲಯಕ್ಕೆ ಕೊಡಬಹುದು ಅಂತ KV ಧನಂಜಯ ಅವರು ಮಾತನಾಡಿದ್ದಾರೆ. ಇಡಿ ನೀಡಿದ ಸಾಕ್ಷ್ಯಗಳನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಬಹುದು ಅಥವಾ ಪರಿಗಣಿಸದೇನೆ ಇರಬಹುದು. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಬಿ ರಿಪೋರ್ಟ್ ಅಂಗೀಕಾರದ ಮೇಲೆ ಇಡಿ ಕೊಟ್ಟಂತಹ ಸಾಕ್ಷ್ಯಗಳು, ಆಧಾರಗಳು ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ. ಬಿ ರಿಪೋರ್ಟನ್ನು ಕೋರ್ಟ್ ಅಂಗೀಕಾರ ಆದರೂ ಮಾಡಬಹುದು ಅಥವಾ ತಿರಸ್ಕಾರವನ್ನಾದರೂ ಮಾಡಬಹುದು. KV ಧನಂಜಯ ಅವರು ಮಾತನಾಡಿದ್ದಾರೆ, ಒಮ್ಮೆ ನೋಡಿ. ಒಪ್ಕೊಳ್ಳೋದ್ರ ಮುನ್ನ ನ್ಯಾಯಾಲಯ ಸಹಜವಾಗಿ ದೂರುದಾರರು ಯಾರಿದ್ರು ಅವರ ಅಹವಾಲನ್ನು ಕೂಡ ಸ್ವೀಕರಿಸುತ್ತೆ. ಸೊ ಈ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇಡಿ ಒಂದು ಸಂಸ್ಥೆ ಈ ಪ್ರಕರಣದಲ್ಲಿ ಆಗಲೇ ಅಂದರೆ ಈ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಒಂದು ಪ್ರಕರಣದ ಮೇಲ್ಪಟ್ಟು ಇಡಿ ಸಂಸ್ಥೆ ತನ್ನದೇ ಆದ ಒಂದು ವಿಚಾರಣೆಯನ್ನು ನಡೆಸ್ತಿತ್ತು. ಒಂದು ವೇಳೆ ಇಡಿ ಸಂಸ್ಥೆಯ ಬಳಿ ಯಾವುದಾದ್ರೂ ದಾಖಲೆ ಇದ್ದು ಆ ದಾಖಲೆ ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಒಂದು ಪ್ರಕರಣಕ್ಕೆ ಪುಷ್ಟಿ ಕೊಡುವಂಥ ದಾಖಲೆ ಆಗಿದ್ದ ಪಕ್ಷದಲ್ಲಿ ಇಡಿ ಸಂಸ್ಥೆ ಸಹಜವಾಗಿ ಆ ದಾಖಲೆಯನ್ನು ಲೋಕಾಯುಕ್ತ ಪೊಲೀಸರವರಿಗೆ ಸಲ್ಲಿಕೆ ಮಾಡಬೇಕಿತ್ತು. ಬಟ್ ಆದರೆ ಈಗಾಗಲೇ ಲೋಕಾಯುಕ್ತ ಪೊಲೀಸ್ನವರು ತಮ್ಮ ತನಿಖೆಯನ್ನು ಸ್ಥಗಿತಗೊಳಿಸಿರೋದ್ರಿಂದ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಇಡಿ ಸಂಸ್ಥೆ ಆ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬಹುದಷ್ಟೇ. ಬಟ್ ಆದರೆ ಸಲ್ಲಿಸುವ ಉದ್ದೇಶ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಒಂದು ಆ್ಯಕ್ಚುಲಿ ಪ್ರಕ್ರಿಯೆ ಆಗತ್ತೆ ವಿನಃ ಸಲ್ಲಿಕೆಯ ಉದ್ದೇಶ ಬಂದು. ಹಾಗಿದ್ರೆ ಮೂಡಾ ಕೇಸ್ನಲ್ಲಿ ಇಡಿ ತನಿಖೆ ಮಾಡಿ ಏನು ಪತ್ತೆ ಮಾಡ್ತು? ಸಿದ್ದರಾಮಯ್ಯನವರ ವಿರುದ್ಧ ಸಾಕ್ಷ್ಯ ಇದೆ ಅಂತ ಇಡಿ ಹೇಳ್ತಿದೆ. ಹಾಗಿದ್ರೆ ಮೂಡಾ ತನಿಖೆಯಲ್ಲಿ ಇಡಿ ಪತ್ತೆ ಮಾಡಿದ್ದೇನು? ಸಿದ್ದರಾಮಯ್ಯನವರಿಂದ ಇಡಿ ರಿಪೋರ್ಟ್ ಏನು ಹೇಳುತ್ತೆ? ಸಿದ್ದರಾಮಯ್ಯನವರಿಂದ ಬೇರೆ ಬೇರೆ ಹಂತದಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಅಂತ ಇಡಿ ಹೇಳುತ್ತೆ. ಡಿನೋಟಿಫಿಕೇಶನ್ನಿಂದ ಸೈಟ್ ಹಂಚಿಕೆಯವರೆಗೆ ಎಲ್ಲ ಹಂತದಲ್ಲಿ ಪ್ರಭಾವ ಆಗಿದೆ, ಅಕ್ರಮ ಆಗಿದೆ. ಅಕ್ರಮ ಸೈಟ್ ಹಂಚಿಕೆಯಿಂದ ಸಿದ್ದರಾಮಯ್ಯನವರ ಕುಟುಂಬ 56 ಕೋಟಿ ಲಾಭ ಮಾಡಿಕೊಂಡಿದೆ. ರಾಜಕೀಯ ಪ್ರಭಾವದಿಂದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ಸೈಟನ್ನು ಸಿಎಂ ಪತ್ನಿ ಪಾರ್ವತಿ ಪಡೆದುಕೊಂಡಿದ್ದಾರೆ. ಕೆಸರೆಯಲ್ಲಿ, ಮೈಸೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಸರೆಯಲ್ಲಿ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ನಗರದ ಮಧ್ಯೆ ಸೈಟ್ ಹಂಚಿಕೆಯಾಗಿದೆ.
ದೇವನೂರು ಬಡಾವಣೆ ಕೆಸರೆಯಲ್ಲಿ ಮೂಡ ಮಾಡಿದ ಲೇಔಟು, ಆ ಲೇಔಟ್ನಲ್ಲಿ 352 ಸೈಟ್ ಲಭ್ಯ ಇದೆ. ಆದರೂ ಪರಿಹಾರವಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ವಿಜಯನಗರದಲ್ಲಿ ಸೈಟನ್ನು ಹಂಚಿಕೆ ಮಾಡಲಾಗಿದೆ. ಯಾವ ಸೈಟ್ ಬೇಕು ಅಂತ ಪಾರ್ವತಿಯವರೇ ಖುದ್ದಾಗಿ ಆಯ್ಕೆ ಮಾಡಿದ ನಂತರ ಅವರ ಫೈಲ್ ಕ್ಲಿಯರ್ ಆಗಿದೆ ಅಂತ ಇಡಿ ಹೇಳುತ್ತೆ. ಮೂಡ ಅಧಿಕಾರಿಗಳ ಮೇಲೆ ರಾಜಕೀಯ ಪ್ರಭಾವ ಬೀರಿ ಬದಲಿ ಸೈಟ್ ಪಡೆಯಲಾಗಿದೆ ಅಂತ ಇಡಿ ಇನ್ವೆಸ್ಟಿಗೇಷನ್ ಹೇಳುತ್ತೆ. ಲೋಕಾಯುಕ್ತ ನೋಡಿದ್ರೆ ಏನೇನೂ ಸಾಕ್ಷ್ಯ ಇಲ್ಲ ಅಂತಿದೆ. ಸಿದ್ದರಾಮಯ್ಯನವರ ವಿರುದ್ಧವೂ ಇಡಿ ಆರೋಪ ಮಾಡುತ್ತೆ. 1997ರಲ್ಲಿ ಕೆಸರೆಯ ಭೂಮಿ ಡಿನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯನವರು DCM ಆಗಿದ್ರು. ಅವರು ಪ್ರಭಾವ ಬೀರಿದ್ದಾರೆ. ಬದಲಿ ಪರಿಹಾರ ಕೊಡಿ ಅಂತ ಪಾರ್ವತಿಯವರು ಅರ್ಜಿ ಹಾಕಿದಾಗ ಸಿದ್ದರಾಮಯ್ಯನವರು CM ಆಗಿದ್ರು. 2005ರಲ್ಲಿ ಭೂಮಿ ಖರೀದಿ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ. ಆಗಲೇ ಇವರಿಗೆ ಗಿಫ್ಟ್ ಡೀಡ್ ಆಗಿ ಮಾಡ್ತಾರೆ. ಪರಿಹಾರ ಕೇಳೋದು 2014ಕ್ಕೆ, 9 ವರ್ಷ ಆದ ಮೇಲೆ ಸಿದ್ದರಾಮಯ್ಯನವರು CM ಆಗಿದ್ದಾಗ. ಆಗಲೂ ಪ್ರಭಾವ ಅಂತ ಇಡಿ ಹೇಳುತ್ತೆ. 14 ಸೈಟನ್ನು ಪಾರ್ವತಿಯವರು ಪಡೆದದ್ದು 2021ರಲ್ಲಿ. ಆಗ ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡ್ರು, ವಿಪಕ್ಷ ನಾಯಕ, ಶಾಡೋ CM. ಆಗಲೂ ಪ್ರಭಾವ ಬೀರಿದ್ದಾರೆ. ಸಿದ್ದರಾಮಯ್ಯನವರ ಮಗನ ವಿರುದ್ಧವೂ ಆರೋಪ ಬಂದಿದೆ ಇಡಿ ಕಡೆಯಿಂದ. ಸೈಟ್ ಹಂಚಿಕೆ ನಿರ್ಧಾರದ ಸಭೆಯಲ್ಲಿ ಅವತ್ತಿನ ಶಾಸಕರಾಗಿದ್ದ ಯತೀಂದ್ರ ಭಾಗಿಯಾಗಿದ್ರು. ಆ ಸಭೆಯಲ್ಲಿ, ಮೂಡಾದ ಸಭೆಯಲ್ಲಿ ಅಂತ ಇಡಿ ಈ ರೀತಿ ಆರೋಪ ಮಾಡ್ತಾ ಇದ್ರೆ ಲೋಕಾಯುಕ್ತ ಏನೂ ಸಾಕ್ಷ್ಯ ಇಲ್ಲ ಅಂತ ಬಿ ರಿಪೋರ್ಟ್ ಮಾಡಿದೆ. ಲೋಕಾಯುಕ್ತ CM ಸಿದ್ದರಾಮಯ್ಯ ಮತ್ತು ಇತರೆ 3 ಜನ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟ ನಂತರ ಇಡಿ ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದೆ. 14 ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. 6 ಅಧಿಕಾರಿಗಳಿಗೆ, ಮೂಡಾದ 6 ಅಧಿಕಾರಿಗಳಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಬೆಂಗಳೂರಿನ ಇಡಿ ಕಚೇರಿಗೆ ಬಂದು ವಿಚಾರಣೆಯನ್ನ ಎದುರಿಸಬೇಕು ಅಂತ 6 ಮಂದಿಗೆ ಸೂಚನೆಯನ್ನ ಕೊಟ್ಟಿದೆ. 6 ಜನ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಲಾಗಿತ್ತು. ಇವತ್ತು 2 ಅಧಿಕಾರಿಗಳು ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಮೂಡಾದ ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಶಿವರಾಮಯ್ಯ, ಮುಖ್ಯ ಲೆಕ್ಕ ಪರಿಶೋಧಕಿ ಮಂಜುಳಾ ಇವತ್ತು ವಿಚಾರಣೆಗೆ ಬಂದರು. ಮೂಡಾದ ಹಾಲಿ ಆಯುಕ್ತ ರಘುನಂದನ್ ಅವರು ಅನಾರೋಗ್ಯದ ಕಾರಣವನ್ನ ಕೊಟ್ಟು ವಿನಾಯಿತಿಯನ್ನ ಕೋರಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ 2 ಅಧಿಕಾರಿಗಳು, ಶಿವರಾಮಯ್ಯ ಮತ್ತು ಮಂಜುಳಾ, ನಗರ ಯೋಜನಾ ಇಲಾಖೆಯ ಮುಖ್ಯಸ್ಥ ಮತ್ತು ಮೂಡಾದ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ, ಇಬ್ಬರು ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗಿದ್ರೆ ಯಾರ್ಯಾರಿಗೆ ನೋಟಿಸನ್ನು ಕೊಟ್ಟರು? ಒಂದು, ಶಿವರಾಮಯ್ಯ, ಈಗಾಗಲೇ ಹೇಳಿದೆ, ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ. ಇದಾದ ಮೇಲೆ ಪ್ರಸನ್ನ ಕುಮಾರ್, ಮೂಡಾದ ಸೆಕ್ರೆಟರಿ. ಮಂಜುಳಾ ವಿಚಾರಣೆಗೆ ಹಾಜರಾಗಿದ್ದಾರೆ. ಮುಖ್ಯ ಲೆಕ್ಕ ಪರಿಶೋಧಕರು. ಪ್ರಶಾಂತ್, ಮೂಡಾದ ಮಾಜಿ ಆಯುಕ್ತ ನಟೇಶ್ ಇದ್ರಲ್ಲ ಅವರ PA. ಮತ್ತೊಬ್ಬರು ಚಂದ್ರು, ಡಾಟಾ ಎಂಟ್ರಿ ಆಪರೇಟರ್. ರಘುನಂದನ್, ಮೂಡಾದ ಹಾಲಿ ಕಮಿಷನರ್. ಅವರು ಅನಾರೋಗ್ಯದ ನೆಪವನ್ನು ಹೇಳಿ ಇವತ್ತು ವಿಚಾರಣೆಗೆ ಬಂದಿಲ್ಲ. 2 ಮೂಡಾದ ಅಧಿಕಾರಿಗಳು ವಿಚಾರಣೆಯನ್ನ ಇಡಿಯ ಮುಂದೆ ಫೇಸ್ ಮಾಡಿದ್ದಾರೆ. ಶಿವರಾಮಯ್ಯ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಅವ್ರು ಮಾತನಾಡಿದ್ದಾರೆ ನೋಡಿ. ಮತ್ತೆ ನಾನು ಫಸ್ಟ್ ಟೈಮ್ ಬಂದಿರೋದು, ಮತ್ತೆ ಯಾಕೆ ಕರೆದಿದ್ದು? ಏನಿಲ್ಲ, ನಮ್ಮ ಮೇಲೆ ಯಾವ ಆರೋಪನೂ ಇಲ್ಲ. ಯಾವ್ದೋ ಮಾಹಿತಿ ಕೇಳ್ಕೊಟ್ಟಿದ್ರು, ಬಂದಿದ್ವಿ ಅಷ್ಟೇ. ಸಾರಿ ಅಧಿಕಾರಿಗಳ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲ ಇಡಿ ಅಧಿಕಾರಿಗಳು ಈಗಾಗಲೇ ಪಾರ್ವತಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ವು ವಿಚಾರಣೆ ಮಾಡೋದಕ್ಕೆ. ಪಾರ್ವತಿಯವರು ಆ ನೋಟಿಸನ್ನು, ಸಮನ್ಸನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸನ್ನು, ಸಮನ್ಸ್ ಮಾಡಿದ್ರು ವಿಚಾರಣೆಗೆ ಬನ್ನಿ ಅಂತ. ಅವರು ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ಇಡಿ ದೇವರಾಜು, 4ನೇ ಆರೋಪಿ ದೇವರಾಜು ಅವರ ಮನೆ ಮೇಲೆ ದಾಳಿ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಿತ್ತು, ವಿಚಾರಣೆಯನ್ನ ಮಾಡಿತ್ತು. ಈಗ ಮಲ್ಲಿಕಾರ್ಜುನ ಸ್ವಾಮಿ, ಪಾರ್ವತಿ ಮತ್ತು CM ಸಿದ್ದರಾಮಯ್ಯ ಈ 3ರನ್ನು ವಿಚಾರಣೆಗೊಳಪಡಿಸಬೇಕು. ಜೊತೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆಯಿಂದ ಮೈಸೂರಿನ ಮೂಡಾ ಕಚೇರಿಗೆ ನಿರ್ದೇಶನಗಳು ಹೋಗಿದೆ ಅಂತ ಭೈರತಿಯವರಿಗೂ ನೋಟಿಸನ್ನು ಕೊಟ್ಟಿದೆ. ಈಗ ಹೈಕೋರ್ಟ್ನಲ್ಲಿ ಪಾರ್ವತಿಯವರು ಅರ್ಜಿ ಸಲ್ಲಿಸಿದ್ದಾರೆ. ಅದು ಇತ್ಯರ್ಥವಾದ ನಂತರ CMಗೆ ನೋಟಿಸ್ ಕೊಡಬೇಕಾ ಬೇಡ ಅನ್ನೋದನ್ನ ಇಡಿ ನಿರ್ಧಾರ ಮಾಡುತ್ತೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.